ಈಗ ನಿಧಾನವಾಗಿ ಎಡಗಾಲನ್ನ ಮೇಲೆತ್ತಿ. ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆತ್ತಿ ಲಿಫ್ಟ್ ಲಿಫ್ಟ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಲಿಫ್ಟ್ ಮಾಡಿ. ಹಾಗೆ ಈ ಕೈನಲ್ಲಿ ಬೇಕಾದರೆ ಹಿಂಗೆ ಇಟ್ಕೊಳ್ಳಿ. ಹಾಗೆ ಹಾಗೆ ಇಟ್ಕೊಳ್ಳಿ. ಟೈಟ್ ಮಾಡಿದ್ದು ಮೊಣಕಾಲು ಹಾಗೆ. 1 2 3 4 5 6 7 8 ನಿಧಾನ ಕೇಳಿಸಿ. ಈಗ ನಿಧಾನ ಕೇಳಿಸಿ. ಸೊ ಇನ್ನೊಂದು ರೌಂಡ್ ಮಾಡಿ. ಉಸಿರು ತಗೊಳ್ತಾ ನಿಧಾನಕ್ಕೆ ಲಿಫ್ಟ್ ಮಾಡಿ. ಲಿಫ್ಟ್ ಹಾಗೆ. ಹಿಪ್ಪು ಸೊಂಟ ನೋವು ಬರುತ್ತಲ್ಲ ಅಲ್ಲಿವರೆಗೂ ಲಿಫ್ಟ್ ಮಾಡಬೇಕು ನೀವು. ನಿಮ್ಮ ನೋವು ಎಲ್ಲಿ ಬರುತ್ತೋ ಆ ನೋವು ಗೊತ್ತಾಗಬೇಕು. ಓಕೆ. 1 2 3 ಹಾಗೆ ಇಟ್ಕೊಳ್ಳಿ. 4 5 6 7 8 9 10 ನಿಧಾನವಾಗಿ ಇಳಿಸಿ. ಸ್ಲೋ ಆಗಿ ಮತ್ತೆ ನಿಧಾನಕ್ಕೆ ಲಿಫ್ಟ್ ಮಾಡಿ. ಟೈಟ್ ಮಾಡಿ. 1 2 3 4 5 6 7 8 9 10 ನಿಧಾನಕ್ಕೆ ಇಳಿಸಿ. ಈಗ ಸರಿಯಾಗಿ ಮಲ್ಕೊಳ್ಳಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಈಗ ಈ ಕಡೆ ತಿಳ್ಕೊಳ್ಳಿ. ಹಂಗೆ ಎದ್ದೇಳಿ. ಹಂಗೆ ಎದ್ದೇಳುವಾಗ ಬಲಗಡೆಯಿಂದ ನೀಟಾಗಿ ಸಪೋರ್ಟ್ ತಗೊಂಡಿದ್ದೇಳಿ. ಈ ಕಡೆ ಬನ್ನಿ. ಈಗ ತಲೆ ಹಿಂಗೆ ಮಾಡಿ. ತಲೆ ಈ ಕಡೆ ಮಾಡಿ. ಆ ಕಡೆ ತಿಳ್ಕೊಳ್ಳಿ. ಬಲಗಾಲ ತಿರುಗಿ. ಈಗ ಆ ಕಡೆ ಹಂಗೆ ಆ ಕೈ ಇಟ್ಕೊಂಡು ಇವಾಗ ಬಲಗಾಲನ ಮೇಲೆ ಲಿಫ್ಟ್ ಮಾಡಬೇಕು. ಸಪೋರ್ಟ್ ತಗೊಳ್ಳಿ ಕರೆಕ್ಟಾಗಿ. 8 9 10 ನಿಧಾನಕ್ಕೆ ಕಾಲನ್ನು ಕೆಳಗಿಳಿಸಿ. ಉಸಿರು ಬಿಡ್ತಾ ಕಾಲನ್ನು ಕೆಳಗಿಳಿಸಿ. ಮತ್ತೆ ನಿಧಾನವಾಗಿ ಲಿಫ್ಟ್ ಮಾಡಿ. ಲಿಫ್ಟ್ 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 ಉಸಿರು ತಗೊಳ್ತಾ ಇಟ್ಕೊಳ್ಳಿ. 1 2 3 4 5 6 7 8 9 10 ನಿಧಾನಕ್ಕೆ ಕಾಲನ್ನು ಕೆಳಗಿಳಿಸಿ. ಹಾಗೆ ಆ ನೋವು ನೋಡ್ಬೇಕು ನೀವೀಗ. ಈಗ ಸೊಂಟ ನೋವು ಅದಲ್ಲ ಅದನ್ನು ಮಾಡಿಸ್ತೀನಿ ಇನ್ನೊಂದ್ಸರಿ. ಇವಾಗ ಎತ್ತಿ ಕಾಲು ನೋಡೋ ನಿಧಾನಕ್ಕೆ. ನಿಧಾನಕ್ಕೆ ಲಿಫ್ಟ್ ಮಾಡಿ. ಹಾಗೆ ಹೋಲ್ಡ್ ಮಾಡಿ. 1 2 3 4 5 6 7